ಈ ಮೂರುವರೆ ವರ್ಷ ಯಾರ ಅಧಿಕಾರದಲ್ಲಿರೋರು? ಸಿದ್ದರಾಮಯ್ಯ, ಕಾಂಗ್ರೆಸ್. ಶಿವಕುಮಾರ್ ಅವರಿದ್ದಾರೆ. ಮುಂದಿನ ಇನ್ನೊಂದು ಹೆಜ್ಜೆ ಇದೆ. ಈ ರಾಜ್ಯದ ನಾಯಕತ್ವವನ್ನ ಸೃಷ್ಟಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಚುನಾವಣೆ ಚನ್ನಪಟ್ಟಣ ಚುನಾವಣೆ. ವೀಕ್ಷಕರೇ, ಇದು ರಾಜ್ಯ ರಾಜಕೀಯದ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ಅಂತಹದೊಂದು ಪ್ರಮುಖ ಬೆಳವಣಿಗೆ ಆಗ್ತಾ ಇದೆ. ಅದೇನಪ್ಪಾ ಅಂದ್ರೆ, ಈ ಉಪಚುನಾವಣೆಯನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿ. ಈ ಚುನಾವಣೆ ರಾಜ್ಯ ರಾಜಕೀಯದ ದಿಕ್ಕನ್ನೇ ಬದಲಿಸುತ್ತೆ ಅಂತ ಮುಂಚಿನಿಂದಲೂ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಈ ಉಪಚುನಾವಣೆಯ ಹಿಂದಿನ ರಾಜಕೀಯ ರಹಸ್ಯ ಬಯಲಾಗಿದೆ. ಈಗಾಗಲೇ ಸಿಎಂ ಕುರ್ಚಿಗಾಗಿ ತೆರೆಮರೆಯಲ್ಲಿ ಸತತವಾಗಿ ಕಿತ್ತಾಟ ನಡೀತಾ ಇದೆ. ಸಿದ್ದರಾಮಯ್ಯ ಅವರು ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಅವರ ನಡುವೆ ಸಿಎಂ ಕುರ್ಚಿಗಾಗಿ ಪೈಪೋಟಿ ಸಂಪೂರ್ಣವಾಗಿ ಇಲ್ಲವೇ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಈಗಾಗಲೇ ರಾಜ್ಯದ ಜನ ಅದರ ಒಂದು ಹಂತದ ಕಿತ್ತಾಟವನ್ನ ನೋಡಿ ಆಗಿದೆ. ಈ ಉಪಚುನಾವಣೆಯ ಮೇಲೆ ಡಿ.ಕೆ. ಶಿವಕುಮಾರ್ ಅವರ ಹಾಗೆ ಸಿದ್ದರಾಮಯ್ಯ ಅವರ ಅರ್ಥಾತ್ ರಾಜ್ಯ ಸರ್ಕಾರದ ಭವಿಷ್ಯ ನಿರ್ಧಾರ ಆಗುತ್ತಾ? ಯಾಕಂದ್ರೆ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಬಣ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗೋದು ಪಕ್ಕಾ ಅಂತ ಹೇಳ್ತಿದ್ದಾರೆ. ಮತ್ತೊಂದ್ ಕಡೆ ನಾನೇ ಪೂರ್ಣಾವಧಿ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಹೇಳ್ಕೊಳ್ತಿದ್ದಾರೆ. ಕೆಲವೇ ದಿನಗಳ ಹಿಂದಷ್ಟೇ ಸಂಡೂರಲ್ಲೂ ಇದೇ ಮಾತನ್ನ ಹೇಳಿದ್ರು. ಇದ್ರ ಜೊತೆಗೆ ಈ ಗ್ಯಾರಂಟಿ ಯೋಜನೆಯ ವಿಚಾರಗಳು ಆಗಾಗ ಚರ್ಚೆ ಆಗ್ತಾ ಇದೆ. ಪರಿಷ್ಕರಣೆ ಮಾಡ್ತೀವಿ ಅಂತಲೂ ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೊಂಡಿದ್ರು. ಈ ಎಲ್ಲ ವಿಚಾರಗಳು ಈಗ ರಾಜಕೀಯ ಪಂಡಿತರ ಲೆಕ್ಕಾಚಾರಕ್ಕೆ ಕಾರಣ ಆಗಿದೆ, ಚರ್ಚೆಗೆ ಕಾರಣ ಆಗಿದೆ. ಈಗ ಹೊಸ ವಿಚಾರ ಏನಪ್ಪಾ ಅಂದ್ರೆ, ಉಪಚುನಾವಣೆಯ ಹಿಂದೆ ಸಿಎಂ ಕುರ್ಚಿ ರಹಸ್ಯ ಅಡಗಿದೆ, ಗ್ಯಾರಂಟಿಗಳ ರಹಸ್ಯ ಅಡಗಿದೆ. ಇದೇ ಕಾರಣಕ್ಕೆ ಈ ಉಪಚುನಾವಣೆಯಲ್ಲಿ ಅಷ್ಟರ ಮಟ್ಟಿಗೆ ರಣತಂತ್ರವನ್ನ ಎಳೆದು ತಾ ಮುಂದು ನಾ ಮುಂದು ಅಂತ ಅಬ್ಬರದ ಪ್ರಚಾರವನ್ನ ಮಾಡಿದ್ದಾರೆ. ಈ ಚುನಾವಣೆಯನ್ನ ಸಿದ್ದರಾಮಯ್ಯ ಅವರು ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಇಷ್ಟೊಂದು ಗಂಭೀರವಾಗಿ ಪರಿಗಣಿಸಿರೋದ್ರ ಹಿಂದಿನ ರಹಸ್ಯ ಈಗ ಬಯಲಾಗಿದೆ. ಹಾಗಾದ್ರೆ ಈ ಉಪಚುನಾವಣೆಯ ಹಿಂದಿನ ಗುಟ್ಟೇನು? ಸಂಡೂರಲ್ಲಿ, ಚನ್ನಪಟ್ಟಣದಲ್ಲಿ ಅಡಗಿದ್ಯಾ ಸಿದ್ದು ಡಿ.ಕೆ. ಭವಿಷ್ಯ? ಕೈಪಾಳ್ಯದಲ್ಲಿ ಮತ್ತೆ ಭುಗಿಲೆದ್ದು ನಿಲ್ತಾ ಬೂದಿ ಮುಚ್ಚಿದ ಕೆಂಡ? ಬೈ ಎಲೆಕ್ಷನ್ ಬ್ಯಾಟಲ್ ನಲ್ಲಿ ಶುರುವಾಯ್ತಾ ಸಿಂಹಾಸನ ಸಂಘರ್ಷ? ಫಲಿತಾಂಶದ ಮರುದಿನವೇ ಸಿಎಂ ಸಂಘರ್ಷದ ಹಿಂದಿನ ಅಸಲಿಯತ್ತಿನ ಅನಾವರಣ ಆಗುತ್ತಾ? ಡಿ.ಕೆ. ಪಟ್ಟಾಭಿಷೇಕಕ್ಕೆ ಫಲಿತಾಂಶ ಉತ್ತರ ಕೊಡುತ್ತಾ? ಗ್ಯಾರಂಟಿ ಯೋಜನೆಯ ಭವಿಷ್ಯ ತ್ರಿವಳಿ ಅಖಾಡದಲ್ಲಿ ಅಡಗಿದ್ಯಾ? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಇದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಇಂದು ಮುಂದು ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು, ಇನ್ನು ಚನ್ನಪಟ್ಟಣ ಬೊಂಬೆ ಆಟದಲ್ಲಿ ಗೆದ್ರೆ ಡಿ.ಕೆ. ಸಿಎಂ ಆಗ್ತಾರೆ ಅಂತ ಬಂಡೆ ಬಂಟರ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಸಿಎಂಗೆ ಸಂಡೂರು ಸವಾಲಾದ್ರೆ ಡಿ.ಸಿ.ಎಂಗೆ ಪಟ್ಟಣ ಪ್ರತಿಷ್ಠೆ. ಏನಪ್ಪಾ ಇದು ಅವಳಿ ಅಖಾಡದಲ್ಲಿ ಅಡಗಿರುವಂತಹ ಸಿಂಹಾಸನ ಯುದ್ಧದ ಅಸಲಿ ರಹಸ್ಯ? ಇದು ಈಗ ಬಹಳ ಕುತೂಹಲ ಕೆರಳಿಸಿರುವಂತಹ ವಿಷಯ. ಒಂದ್ ಕಡೆ ಇದು ಮಿನಿ ಕುರುಕ್ಷೇತ್ರವನ್ನ ಗೆಲ್ಲೋದಕ್ಕೆ ಜೋಡೆತ್ತುಗಳು ಹೆಣೆದಂತಹ ವಿಜಯ ಮಂತ್ರನ ಅಂದ್ಕೊಂಡ್ರೆ ಆ ರೀತಿಯಾಗಿ ಮಾತ್ರ ಕಾಣಿಸ್ತಾ ಇಲ್ಲ. ಇದು ತಮ್ಮಲ್ಲೇ ಆಗ್ತಿರುವಂತಹ ಅಂತರ್ಯುದ್ಧದ ರೀತಿನೂ ಕಾಣಿಸ್ತಾ ಇದೆ. ವೀಕ್ಷಕರೇ, ಈ ಉಪಚುನಾವಣೆಯನ್ನ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಆದ್ರೆ ಉಪಚುನಾವಣೆ ವಿಚಾರದಲ್ಲಿ ಈ ಹಿಂದೆಲ್ಲ ಅಷ್ಟೊಂದು ಮಹತ್ವ ನೀಡಿದ್ದು ಇಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ಈ ಬಾರಿಯ ಈ ಒಂದು ಚುನಾವಣೆ ಏನಿದೆ, ಜಿದ್ದಿಗೆ ಬಿದ್ದವರಂತೆ ತಮ್ಮ ಸಕಲ ಸೈನ್ಯವನ್ನ ಬಳಸಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಚುನಾವಣೆ ಎದುರಿಸಿದ್ದಾರೆ. ಅದರಲ್ಲೂ ಸಂಡೂರು ಮತ್ತು ಚನ್ನಪಟ್ಟಣವನ್ನ ಗೆಲ್ಲಲೇಬೇಕು ಅನ್ನೋ ಹಠ. ಶಿಕಾವಿಯಲ್ಲಿ ಅಂತಹ ಅಬ್ಬರದ ಪ್ರಚಾರವನ್ನ ನಾವು ನೋಡ್ಲಿಲ್ಲ, ಅದನ್ನ ಪಕ್ಕಕ್ಕಿಡೋಣ. ಆದ್ರೆ ಈ ಅವಳಿ ಕ್ಷೇತ್ರಗಳ ವಿಚಾರದಲ್ಲಿ ಇಡೀ ಕಾಂಗ್ರೆಸ್ ಸೈನ್ಯವನ್ನೇ ಅಖಾಡಕ್ಕಿಳಿಸಿ ಪ್ರತಿಷ್ಠೆಯ ಯುದ್ಧವನ್ನ ಗೆಲ್ಲೋದಕ್ಕೆ ಸಮರವನ್ನ ಸಾರಿದ್ರು. ಇನ್ನು ಪಕ್ಷಗಳ ವಿಚಾರಕ್ಕೆ ಬಂದ್ರೆ ಎರಡೂ ಪಕ್ಷಗಳು ಒಂದು ರೀತಿಯಾಗಿ ಸಮಬಲದ ಹೋರಾಟವನ್ನ ನಡೆಸಿದೆ ಅಂತ ಹೇಳ್ಬೋದು. ರಾಜಕೀಯ ಪಂಡಿತರು ಇದನ್ನ ಗಮನಿಸಿದಂತವರು ಯಾಕೆ ಈ ಉಪಚುನಾವಣೆಗೆ ಇಷ್ಟೊಂದು ಮಹತ್ವ ಅನ್ನುವ ಅನುಮಾನ ಸಹಜವಾಗಿ ಕಾಡುತ್ತೆ. ಕಾಂಗ್ರೆಸ್ ನಾಯಕರ ನಡೆ ಇದನ್ನ ಸ್ಪಷ್ಟವಾಗಿ ಹೇಳ್ತಾ ಇದೆ. ಈ ಚುನಾವಣೆಯ ಇಡೀ ಚಿತ್ರಣವನ್ನ ನಾವು ಗಮನಿಸಿದ್ರೆ ಇದರಲ್ಲಿ ಸಿಎಂ ಸಿಂಹಾಸನದ ಇಂಟ್ರೆಸ್ಟಿಂಗ್ ಲೆಕ್ಕಾಚಾರ ಒಂದು ಅಡಗಿದೆ. ಅಂದ್ರೆ ಪಕ್ಕಾ ಲೆಕ್ಕ ಹಾಕಿ ಸಿದ್ದು ಡಿ.ಕೆ. ಜೋಡಿ ಈ ಅವಳಿ ಅಖಾಡದಲ್ಲಿ ಉರುಳಿಸಿರೋ ದಾಳ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸಂಡೂರಿನ ನಮ್ಮ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಮ್ ಅವರಲ್ಲ, ನಾನೇ ಅಭ್ಯರ್ಥಿ ಅಂತ ಮತದಾನವನ್ನ ಮಾಡಿ ಅನ್ನಪೂರ್ಣಮ್ಮ ಅವರು ಗೆದ್ರೆ ನಾನೇ ಗೆದ್ದ ಹಾಗೆ. ಇದು ಸಂಡೂರಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದಂತಹ ಮಾತು. ಇದು ಈಗ ರಾಜಕೀಯ ವಲಯದಲ್ಲಿ ಬಹಳ ಹೈಲೈಟ್ ಆಗಿದೆ.
ಪ್ರಮುಖವಾಗಿ ಸಂಡೂರಲ್ಲಿ ಅಹಿಂದ ಮತಗಳು ಹೆಚ್ಚಿದೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಇದನ್ನ ಚಾಲೆಂಜ್ ಆಗಿ ತೆಗೆದುಕೊಂಡಿದ್ದಾರೆ. ವಾಲ್ಮೀಕಿ ನಿಗಮದ ಕೇಸ್ನಲ್ಲಿ ಜೈಲು ಪಾಲಾಗಿ ನಂತರ ಜಾಮೀನಿನ ಮೇಲೆ ಬಿ ನಾಗೇಂದ್ರ ಅವರು ಹೊರಗಡೆ ಬಂದಿದ್ರು. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹಾಗೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಜೊತೆಯಾಗಿ ಭೇಟಿ ಮಾಡ್ತಾರೆ ನಾಗೇಂದ್ರ ಅವರನ್ನ. ಆ ವೇಳೆ ನಾಗೇಂದ್ರ ಮತ್ತು ಇನ್ನೋರ್ವ ಸಚಿವ ಸಂತೋಷ್ ಲಾಡ್ ಅವರಿಗೆ ಸಿಎಂ ಕೊಟ್ಟಂತಹ ಟಾಸ್ಕ್ ಏನಪ್ಪಾ ಅಂತ ಹೇಳಿದ್ರೆ, ಸಂಡೂರಲ್ಲಿ ಯಾವುದೇ ಕಾರಣಕ್ಕೂ ಸೋಲಬಾರದು ಅಂತ. ಯಾಕಂದ್ರೆ ಸಂಡೂರಲ್ಲಿ ಕಾಂಗ್ರೆಸ್ಗೆ ಜಯ ಅತ್ಯವಶ್ಯಕ. ಇದಕ್ಕೆ ಕಾರಣ ಒಂದು, ಈ ಹಿಂದೆ ಕಾಂಗ್ರೆಸ್ ಅಲ್ಲಿ ಗೆದ್ದಿರುವಂತಹ ಕ್ಷೇತ್ರ. ಇನ್ನೊಂದು, ಸಂಡೂರಿನ ಬಿಜೆಪಿಯ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವುದು ಜನಾರ್ದನ್ ರೆಡ್ಡಿ ಅವರು. ರೆಡ್ಡಿ ಅವರನ್ನ ಬಗ್ಗು ಬಡಿಲೇಬೇಕು, ಪ್ರತಿಷ್ಠೆಯನ್ನ ಉಳಿಸ್ಕೊಳ್ಳೇಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ಟಾರ್ಗೆಟ್. ಈ ಪ್ರತಿಷ್ಠೆ ಉಳಿದುಕೊಂಡ್ರೆ ಅವರ ಮುಂದಿನ ದಾರಿಗಳು ಕ್ಲಿಯರ್ ಆಗುತ್ತೆ. ಇವೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸತತವಾಗಿ 3 ದಿನ ಸಂಡೂರಲ್ಲಿ ಪ್ರವಾಸ ಮಾಡಿ ಮತಯಾಚನೆಯನ್ನ ಮಾಡಿದ್ದಾರೆ. ಅಂದ್ರೆ ಇತರ 2 ಕ್ಷೇತ್ರಗಳಿಗಿಂತ ಸಂಡೂರು ಕ್ಷೇತ್ರವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಶತಾಯ ಗತಾಯ ಗೆಲ್ಲಲೇಬೇಕು ಅನ್ನುವಂತಹ ಟಾರ್ಗೆಟ್ ಅನ್ನ ಸಂತೋಷ್ ಲಾಡ್, ನಾಗೇಂದ್ರ ಹಾಗೆ ತುಕಾರಾಂ ಅವರಿಗೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರಿಂದ ಸಿಎಂ ಸಿದ್ದರಾಮಯ್ಯ ಅವರು ಈ ಸಂಡೂರು ಕ್ಷೇತ್ರವನ್ನ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಈ ಕಡೆ ನಾವು ಚನ್ನಪಟ್ಟಣ ವಿಚಾರಕ್ಕೆ ಬಂದ್ರೆ, ಡಿ.ಕೆ. ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರ ಕುಟುಂಬದ ವಿರುದ್ಧವಾಗಿ ಪ್ರತಿಷ್ಠೆಯಾಗಿ ಪರಿಗಣಿಸಿರುವಂತದ್ದು. ಎಷ್ಟರ ಮಟ್ಟಿಗೆ ಕಾರ್ಯತಂತ್ರವನ್ನ ಅಲ್ಲಿ ರೂಪಿಸಿದ್ರು ಅಂತ ಹೇಳಿದ್ರೆ, ಈ ಚುನಾವಣೆಗೆ 2-3 ತಿಂಗಳು ಬಾಕಿ ಇರುವಂತಹ ಸಂದರ್ಭದಲ್ಲಿ ಆ ಭಾಗದ ಜೆಡಿಎಸ್ನ ಹಲವು ಮುಖಂಡರುಗಳ ಜೊತೆಗೆ 300ಕ್ಕೂ ಹೆಚ್ಚು ಕಾರ್ಯಕರ್ತರು ಡಿ.ಕೆ. ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗ್ತಾರೆ. ಅಂದ್ರೆ ಈ ಉಪಚುನಾವಣೆಯ ಗಂಭೀರತೆ ನಿಮಗೆ ಅರ್ಥ ಆಗಬಹುದು. ಅಷ್ಟಕ್ಕೂ ಅಲ್ಲಿ ಡಿ.ಕೆ. ಸುರೇಶ್ ಅವರು ಅಖಾಡಕ್ಕೆ ಇಳಿಬೇಕಿತ್ತು. ಆದ್ರೆ ಯೋಗೇಶ್ವರ್ ಅವರು ಪಕ್ಷಕ್ಕೆ ಬಂದ್ರೆ ಮತ್ತಷ್ಟು ಬಲ ಬರುತ್ತೆ ಅಂತ ಡಿ.ಕೆ. ಬ್ರದರ್ಸ್ ಕಡೆ ಕ್ಷಣದಲ್ಲಿ ಲೆಕ್ಕಾಚಾರವನ್ನ ಬದಲಾಯಿಸಿಕೊಂಡ್ರು. ಈ ಮೊದಲು ಬಿಜೆಪಿ ಟಿಕೆಟ್ ವಂಚಿತರಾಗುವ ಸೂಚನೆಗಳಿದ್ದ ಮಾಜಿ ಸಚಿವ ಸಿ.ಪಿ. ಯೋಗೇಶ್ವರ್ ಅವರು ಪಕ್ಷೇತರರಾಗಿ ಕಣಕ್ಕಿಳಿತಾರೆ. ಶಿವಕುಮಾರ್ ಅವರ ಸೋದರ ಡಿ.ಕೆ. ಸುರೇಶ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅಂತ ನಂಬಲಾಗಿತ್ತು. ಚುನಾವಣಾ ಪ್ರಕ್ರಿಯೆ ಆರಂಭ ಆಗೋವರೆಗೂ ಅದೇ ನಿರ್ಧಾರ ಇತ್ತು. ಆದ್ರೆ ಕಡೆ ಗಳಿಗೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ರಾಜಕೀಯ ತಂತ್ರವನ್ನೇ ಬದಲಿಸಿಕೊಳ್ತಾರೆ. ಡಿ.ಕೆ. ಸುರೇಶ್ ಅವರ ಬದಲಾಗಿ ಯೋಗೇಶ್ವರ್ ಅವರನ್ನ ಕಣಕ್ಕಿಳಿಸುವ ನಿರ್ಧಾರವನ್ನ ಮಾಡ್ತಾರೆ. ಮತ್ತೊಂದು ವಿಚಾರ ಗಮನಿಸಲೇಬೇಕು. ಇತ್ತೀಚೆಗೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಂತಹ ಡಿ.ಕೆ. ಸುರೇಶ್ ಅವರು ಚುನಾವಣೆಯಲ್ಲಿ ಸೋತಿದ್ರು ಕೂಡ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಅವರಿಗೆ 89,000 ಮತಗಳು ಬಂದಿದ್ವು. ಇದು ಬಹಳ ಪ್ರಮುಖ ವಿಚಾರ. ಸರ್ಕಾರದ ಸಾಧನೆ ಜೊತೆಗೆ ಸ್ವಂತ ವರ್ಚಸ್ಸು ಎಲ್ಲಾ ಸಂಗತಿಗಳು ಸುರೇಶ್ ಅವರು ಅಭ್ಯರ್ಥಿ ಆದ್ರೆ ಅಲ್ಲಿ ಗೆಲುವು ಸಾಧ್ಯವಾಗುತ್ತೆ, ಬಹಳ ಸುಲಭವಾಗಿ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಡಿ.ಕೆ. ಬ್ರದರ್ಸ್ ಹಾಕೊಂಡಿದ್ರು. ಅದೇ ರೀತಿ ಮತ್ತೊಂದ್ ಕಡೆ ಕಾಂಗ್ರೆಸ್ನಲ್ಲೇ ಇರಬಹುದಾದಂತಹ ಗುಪ್ತ ಶತ್ರುಗಳ ಭಯನೂ ಇತ್ತು. ಸುರೇಶ್ ಅವರು ಒಂದು ವೇಳೆ ಗೆದ್ರೂ ಪರವಾಗಿಲ್ಲ, ಒಂದು ವೇಳೆ ಚುನಾವಣೆಯಲ್ಲಿ ಸೋತ್ರೆ ಅದರಿಂದ ತಮ್ಮ ಭವಿಷ್ಯದ ರಾಜಕಾರಣವೇ ಮುಸುಕಾಗಬಹುದು. ಈ ಆತಂಕ ಶಿವಕುಮಾರ್ ಅವರಿಗಿತ್ತು. ಯಾಕಂದ್ರೆ ಚನ್ನಪಟ್ಟಣ ಬಹಳ ಮುಖ್ಯವಾದಂತಹ ಕ್ಷೇತ್ರ ಅವರಿಗೆ. ಹೀಗಾಗಿ ಅಲ್ಲಿ ಗೆಲುವು ಸಾಧಿಸಲೇಬೇಕು ಅಂತ ಅಖಾಡದಿಂದ ಡಿ.ಕೆ. ಸುರೇಶ್ ಅವರು ಹಿಂದೆ ಸರಿತಾರೆ. ಕ್ಷೇತ್ರದಲ್ಲಿ ಡಿ.ಕೆ. ಬ್ರದರ್ಸ್ ಆದಿಯಾಗಿ ಕಾಂಗ್ರೆಸ್ನ ತಮ್ಮ ಬಣದವರು ತಂಡೋಪತಂಡವಾಗಿ ಬಿರುಸಿನ ಪ್ರಚಾರವನ್ನ ಮಾಡಿದ್ರು. ಅಂದ್ರೆ ಚನ್ನಪಟ್ಟಣದ ಗೆಲುವು ಡಿ.ಕೆ. ಬ್ರದರ್ಸ್ಗೆ ಎಷ್ಟು ಮುಖ್ಯ ಅನ್ನೋದು ನೀವು ಗಮನಿಸಬಹುದು. ಈಗ ಈ 2 ಕ್ಷೇತ್ರಗಳ ಗಂಭೀರತೆಯನ್ನ ನಾವು ನೋಡಿದ್ರೆ, ಈ ಜೋಡೆತ್ತುಗಳು ಉರುಳಿಸಿರುವ ದಾಳದ ಹಿಂದಿನ ಅಸಲಿಯತ್ತೇನಪ್ಪಾ, ಇದು ಕುತೂಹಲ ಮೂಡುತ್ತೆ. ಅಷ್ಟಕ್ಕೂ ಈ ರಹಸ್ಯ ಏನಪ್ಪಾ ಅಂದ್ರೆ, ಸಂಡೂರು ಸಮರ ಗೆದ್ರೆ 5 ವರ್ಷವೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ. ಚನ್ನಪಟ್ಟಣದ ಚದುರಂಗದಾಟವನ್ನ ಗೆದ್ರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ. ಇದು ಈಗ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ಹಾಗೆ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಿರುವಂತಹ ಹೊಸ ವಿಷಯ. ಹೀಗಾಗಿ ಒಟ್ಟಾರೆ ಈ ಮಿನಿ ಕುರುಕ್ಷೇತ್ರವನ್ನ ಗಮನಿಸಿದ್ರೆ ಇದು ಸಂಘರ್ಷನ, ಸಮರ ತಂತ್ರನ ಅನ್ನುವ ಅನುಮಾನ ಮೂಡುತ್ತೆ. ಒಂದ್ ಕಡೆ ಸಂಘರ್ಷನೂ ಹೌದು, ಸಮರ ತಂತ್ರನೂ ಹೌದು. ರಾಜ್ಯ ಸರ್ಕಾರದ ವಿಚಾರಕ್ಕೆ ಬಂದ್ರೆ ಸಮರ ತಂತ್ರ, ಸಿದ್ದರಾಮಯ್ಯ ವರ್ಸಸ್ ಡಿ.ಕೆ. ಅಂತ ಬಂದ್ರೆ ಈ ಚುನಾವಣೆ ಆಂತರಿಕ ಸಂಘರ್ಷ. ಇದೇ ಕಾರಣಕ್ಕೆ ಮೊನ್ನೆ ಚನ್ನಪಟ್ಟಣದಲ್ಲಿ ಜಮೀರ್ ಅವರನ್ನ ಕರ್ಕೊಂಡು ಬಂದು ಇನ್ನಷ್ಟು ಮತಗಳನ್ನ ಸೆಳೆದು ಬಿಡಬಹುದು ಅಂತ ಪ್ಲಾನ್ ಹಾಕೊಂಡಿದ್ರು. ಆದ್ರೆ ಜಮೀರ್ ಅವರು ಮಾಡಿದಂತಹ ಎಡವಟ್ಟಿನಿಂದ ಡಿ.ಕೆ. ಬ್ರದರ್ಸ್ ಕೆಂಡವಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಸಂಡೂರನ್ನ ಸಿದ್ದರಾಮಯ್ಯ ಅವರು ಚಾಲೆಂಜ್ ಆಗಿ ತೆಗೆದುಕೊಂಡು ಚುನಾವಣೆಯನ್ನು ಎದುರಿಸಿದ್ದಾರೆ. ವೀಕ್ಷಕರೇ, ಸಾಮಾನ್ಯವಾಗಿ ಈ ಉಪಚುನಾವಣೆಗಳು ಆಳುವ ಸರ್ಕಾರಗಳ ಭವಿಷ್ಯವನ್ನ ನಿರ್ಧರಿಸಿದ ಅಥವಾ ಬದಲಾಯಿಸಿದಂತಹ ಉದಾಹರಣೆಗಳು ಇಲ್ಲ.
ಸಾರ್ವತ್ರಿಕ ಚುನಾವಣೆಗಳಲ್ಲಿ ಚರ್ಚೆ ಆಗುವಂತ ವಿಷಯನೇ ಬೇರೆ, ಉಪಚುನಾವಣೆಗಳಲ್ಲಿ ಪ್ರಕಟವಾಗುವಂತಹ ಫಲಿತಾಂಶನೇ ಬೇರೆ. ಹೀಗಾಗಿ ಸರ್ಕಾರದ ಅಸ್ತಿತ್ವವನ್ನು ಬದಲಾಯಿಸುವಂತಹ ಮಹತ್ವದ ರಾಜಕೀಯ ವಿದ್ಯಮಾನಗಳೇನು ಈ ಚುನಾವಣೆಯ ನಂತರ ಸಂಭವಿಸುವುದಿಲ್ಲ. ಹೆಚ್ಚು ಅಂದ್ರೆ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಬದಲಾವಣೆಯ ವಿದ್ಯಮಾನಗಳು ಸಂಭವಿಸಬಹುದು. ಆದರೆ ಸರ್ಕಾರದ ಅಸ್ತಿತ್ವಕ್ಕೆ ಧಕ್ಕೆ ತರುವ ವಿದ್ಯಮಾನಗಳು ನಡೆಯುವಂತಹ ಸಾಧ್ಯತೆಗಳು ಇಲ್ಲ. ಸದ್ಯಕ್ಕೆ ರಾಜ್ಯ ಸರ್ಕಾರದ ವಿಚಾರಕ್ಕೆ ಬಂದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರಕ್ಕೆ 136 ಶಾಸಕರ ಬೆಂಬಲ ಇದೆ. ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಏನೇ ಬದಲಾವಣೆ ಆದರೂ ಅದರಿಂದ ಸರ್ಕಾರ ಪತನ ಆಗುತ್ತಪ್ಪ ಅಂತ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ಸುಭದ್ರ ಸರ್ಕಾರಕ್ಕೆ ಈ ಉಪಚುನಾವಣೆ ಅಷ್ಟೊಂದು ಮಹತ್ವ ಕೊಡುವಂತಹ ಅಗತ್ಯ ಇರೋದಿಲ್ಲ. ಆದರೂ ಸಹ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಮತ್ತೆ ನಮಗೆ ಪ್ರಮುಖರಾಗಿ ಕಾಣಿಸೋದು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಹಾಗೆ ಡಿ.ಕೆ. ಶಿವಕುಮಾರ್ ಅವರು. ಈ ಸಿದ್ದು ಡಿ.ಕೆ. ಜೋಡಿ ಜಂಟಿಯಾಗಿ ಹೆಣೆದಿರುವಂತಹ ಈ ಒಂದು ಸಮರತಂತ್ರ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸುತ್ತಾ, ಮಿನಿ ಕುರುಕ್ಷೇತ್ರ ಗೆಲ್ಲೋದಕ್ಕೆ ಈ ಜೋಡಿ ಹೆಣೆದಿರುವಂತಹ ರಣತಂತ್ರ ವರ್ಕೌಟ್ ಆಗುತ್ತಾ? ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಸಹ ಗಮನಿಸಿದ್ರಿ, ಕೈಪಾಳ್ಯಕ್ಕೆ ಸಂಜೀವಿನಿಯಾಗಿದ್ದಂತಹ ಈ ಇಬ್ಬರ ಯುದ್ಧ ತಂತ್ರ ಈ ಬಾರಿನೂ ಕಾಂಗ್ರೆಸ್ ಕೈ ಹಿಡಿಯುತ್ತಾ? ಹಾಗಾದ್ರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು.